ಇವತ್ತು ಮಹೇಶನ್ನ ಕಿಡ್ನಾಪ್ ಮಾಡಿಸಿದ್ದು ನೀವೇನಾ? ಹೌದು, ಕಿಡ್ನಾಪ್ ಮಾಡಿಸಿದ್ದು ನಾನೇಯ. ಅತ್ತೆ ನಿಮ್ಗೆ ಈ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ಈ ಮನೆಯಲ್ಲೇ ಇದ್ಕೊಂಡು ಅವ್ರ ಮಗನ್ನೇ ಮದ್ವೆ ಮಂಟಪದಿಂದ ಕಿಡ್ನಾಪ್ ಮಾಡಿ ಅವ್ರಿಗೆ ಎರಡು ಬಗೆಯೋದಕ್ ನೋಡಿದೀರಾ? ನಿಮ್ಮನ್ನ ಈಗಿಂದೀಗ್ಲೇ ರಂಗೇಗೌಡ್ರ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿ ನಿಮ್ಮ ಕೆಟ್ಟ ನಿಯತ್ತಿನ ಬಗ್ಗೆ ತಿಳಿಸಿ ಮನೆಯಿಂದ ಆಚೆ ಹಾಕಿಸ್ಬೋದು. ಆದ್ರೆ ಅದರಿಂದ ಪಾಪ ಅತ್ತೆ ನಿಮ್ಮ ಮೇಲಿಟ್ಟಿರೋ ನಂಬಿಕೆಗೆ ಮೋಸ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಸ್ವಾರ್ಥಕ್ಕೆ ಏನೋ ಗೊತ್ತಿಲ್ದಿರೋ ಆ ಕಮಲಿ ಭವಿಷ್ಯ ಹಾಳಾಗುತ್ತೆ. ಏನೋ ನೀವು ಮಾಡಿರೋ ತಪ್ಪಿನಿಂದ ನನಗ್ ರಂಗೇಗೌಡ್ರಂತ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಅದು ಒಂದೇ ಒಂದು ಸಂತೋಷಕ್ಕೋಸ್ಕರ ನಿಮ್ಮಿಬ್ರನ್ನ ಕ್ಷಮಿಸ್ತಾ ಇದ್ದೀನಿ. ನೋಡಿ, ಎಲ್ರೂ ತಪ್ಪು ಮಾಡ್ತಾರೆ, ಆದ್ರೆ ತಿದ್ಕೊಳಕ್ ಅವಕಾಶ ಸಿಗೋದಿಲ್ಲ. ನಿಮಗ್ ಸಿಕ್ಕಿದೆ. ಇನ್ ಮುಂದಾದ್ರೂ ನಿಮ್ ಮಗಳ ಜೀವನದಲ್ಲಿ ಆಟ ಆಡದೆ ಫಿಕ್ಸ್ ಆಗಿರೋ ಎಂಗೇಜ್ಮೆಂಟ್ ನ ತಡೆದು ಆ ಹುಡುಗಿ ಜೀವನನ ಹಾಳು ಮಾಡ್ಬೇಡಿ. ಇದರಿಂದ ನಿಮ್ಗೂ ಒಳ್ಳೇದು, ನಾನ್ ನಿಮ್ ಪಾಲು ಕೆಟ್ಟೋಳಾಗೋದು ತಪ್ಪುತ್ತೆ. ಸರೋಜಾ, ಇದ್ಯಾಕಮ್ಮಿ ಹೊಟ್ಟಿ ಬಿಟ್ಟು ಹೋಗಕ್ಕಿಲ್ವೇ? ಸವಾಲ್ ಹಾಕೊಳ್ಳೆ ಮುದ್ದು. ಅದು ಉತ್ತರ ಕೊಡದೆ ಹೋದ್ರೆ ಇವಳಿಗೆ ಎದುರ್ಕೊಂಡು ಹೋದಂಗೆ ಆಯ್ತದೆ. ನಾನು ಯಾವುದೇ ಕಾರಣಕ್ಕೂ ಈ ಅಟ್ಟಿ ಬಿಟ್ಟು ಹೋಗಕ್ಕಿಲ್ಲ. ನಾನಿರುವಾಗ ನಮ್ಮ ಮಹೇಶಂಗೆ ಆ ಬಿಕಾರಿ ಕೊಟ್ಟೆ ಅದೆಂಗ್ ಲಗ್ನ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಮಾದೇಶ, ಎರಡು ಜಡೆಗಳು ಬಿಚ್ಕೊಂಡು ಕುಸ್ತಿಗೆ ನಿಂತವೆ. ಯಾವ್ದು ಹೇಳ್ತದೋ ಯಾವ್ದು ಬೀಳ್ತದೋ ಒಂದು ಗೊತ್ತಿಲ್ವಲ್ಲ. ಯಾವ್ದು ಹೆಂಗಾರಾಗಲಿ ಮಾದೇಶ, ನೀ ಮಾತ್ರ ನನ್ನ ಕೈ ಬಿಡ್ಬೇಡ ಕಣಪ್ಪ. ಆ ಮಿಥಿಲೆಯ ಸೀತೆ ಸುವಾಸನೆಗಿಂತ ಜಾಸ್ತಿ ಕಷ್ಟ ನಿನಗೆ ಗೊತ್ತಾದಲ್ಲೋ. ಇನ್ನು 2 ದಿನ ಅಂತ ಉಸಿರುಗಡ್ಡೆ ವಾತಾವರಣದಲ್ಲೇ ಇರ್ತಿಲ್ಲ. ನೋಡ್ಲಾ ಮಹೇಶ, ಇನ್ಮ್ಯಾಕೆ ನೀನು ಸುಮ್ಕೆ ಇದ್ರೆ ಆಗಕ್ಕಿಲ್ಲ. ಇದೇ ವಿಚಾರವ ಇಟ್ಕೊಂಡು ಒಟ್ಟಿಲಿ ಸಿಡಿದ್ ನಿಲ್ಬೇಕು. ಆಸ್ತಿಲಿ ನಿಂಗೆ ಬರ್ಬೇಕಾಗಿರೋ ಪಾಲ್ ತಕೊಂಡು ಪಟ್ಟಕ್ಕೆ ಹೋಗಿ ಆರಾಮಾಗಿರಕ್ಕಾಗಕ್ಕಿಲ್ವೇ? ಗೋಪಾಲ ಹೇಳೋ ಮಾತು ಸರಿಯಾಗಿದೆ ಕಳ ಮಹೇಶ. ನೀನೀಗ ಹೊಸಿ ಮನಸ್ಸು ಮಾಡಿ ವ್ಯವಹಾರ ಕೆದಕಿದ್ರೆ ಇದೇ ಒಳ್ಳೆ ಟೈಮು, ನಿನ್ ಭಾಗ ಗ್ಯಾರಂಟಿ ಸಿಗ್ತದೆ. ಯೋಚನೆ ಮಾಡು. ನೀವಿಬ್ರು ಹೇಳ್ತಿರೋದು ಸರಿಯಾಗೇ ಇದೆ. ಆದ್ರೆ ಅವ್ವ ಒಪ್ಪಕ್ಕಿಲ್ಲ. ಅವ್ವ ಬೇರೆನೆ ಲೆಕ್ಕಾಚಾರ ಮಾಡ್ತಾ ಇದೆ. ಅದು ಅಲ್ದೇನೆ ನನ್ನ ಪಂಚಾಯತಿ ಗಂಟ ತಂದು ನಿಲ್ಸಿರೋ ಐಶ್ವರ್ಯನ್ ಕೊಬ್ಬೀಳ್ತೇನೆ. ನಾನೇನಾದ್ರೂ ಓಡೋದ ಅಂದ್ರೆ ಜೀವನ ಪರ್ಯಂತ ಐಶ್ವರ್ಯಂಗ್ ಎದ್ರಕೊಂಡು ಓಡೋದ ಅನ್ನೋ ಕಳಂಕನ ಒತ್ಕೋಬೇಕಾಯ್ತದೆ. ಅದಕ್ಕೆಯ ಅವಳ ಜೀವನನ ತಿಂಡಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವ್ನೆ. ಮಾಡೇ ಮಾಡ್ತೀನಿ. ಲೋ ಮಹೇಶ, ಅದೆಲ್ಲ ಸರಿ ಕಲ್ಲ. ನೀನು ಗೌರಿಯ ದಿಟ್ವಾಗ್ಲೂ ಲಗ್ನ ಆದಿಯೇ? ಇಲ್ಲ. ಆದ್ರೆ ಐಶ್ವರ್ಯನ ಮಟ್ಟ ಹಾಕಕ್ಕೆ ಗೌರಿ ಜೊತೆ ಆಗ್ಬೇಕಾಗಿರೋ ಮದುವೆನೆ ಗಾಳ ಮಾಡ್ಕೋತೀನಿ.